ಈ ದಿನ ಪಿತೃಪಕ್ಷದ ಬಗ್ಗೆ ಹೆಚ್ಚಾಗಿ ಮಾಹಿತಿನ ತಿಳ್ಕೊಳ್ಳೋದಕ್ಕೋಸ್ಕರ ರಮೇಶ್ ಗುರುಗಳವ್ರನ್ನ ಕರೆಸ್ತೀವಿ. ಅವ್ರಿಗೆ ಸ್ವಾಗತ ಕೋರೋಣ. ಗುರುಗಳೇ, ಸ್ವಾಗತ ನಿಮಗೆ. ನಮಸ್ಕಾರ ಅಮೃತ ಅವರೇ. ಈ ವಿಧಿವಿಧಾನ ಇದೇ ಟೈಮಲ್ಲಿ ಮಾಡಬೇಕು, ಇದೇ ಕಾಲಘಟ್ಟದಲ್ಲಿ ಮಾಡಬೇಕು, ಇದೇ ಕಾಲದಲ್ಲಿ ಮಾಡಬೇಕು ಅನ್ನೋದಾದರೆ ಯಾವ ಕಾಲದಲ್ಲಿ ಮಾಡಬೇಕು ಗುರುಗಳೇ? ಅಂದರೆ ತಂದೆ ತಾಯಿ ಆಗಲಿ ಶ್ರಾದ್ದಾದಿಗಳು ಮಾಡೋ ವಿಧಾನ ಬೇರೆ ಇದೆ. ತಂದೆ ತಾಯಿಗಳು ತೀರ್ಕೊಂಡ ದಿನ ಇಂಗ್ಲೀಷ್ ಕ್ಯಾಲೆಂಡರ್ ಮುಖಾಂತರ ನಮ್ಮ ಸನಾತನ ಧರ್ಮಕ್ಕೆ ಆಗೋದಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ, ಪಂಚಾಂಗದ ಪ್ರಕಾರವಾಗಿ ಯಾವ ತಿಥಿಯಲ್ಲಿ ಅವರು ತೀರ್ಕೊಂಡಿರ್ತಾರೆ ಆ ತಿಥಿಯಲ್ಲಿ ವರ್ಷಾದಿ ಶ್ರಾದ್ದಗಳನ್ನು ಮಾಡಿ, ಅದಾದ ನಂತರ ಈ ಭಾದ್ರಪದ ಬಹುಳ ಪಾಡ್ಯಮೆಯಿಂದ ಅಮಾವಾಸ್ಯೆವರೆಗೂ, ಮಹಾಲಯ ಅಮಾವಾಸ್ಯೆವರೆಗೂ ಈ ಒಂದು ಪಿತೃಪಕ್ಷ ಅಂತೇಳಿ 15 ದಿನ ಅದು ಅದಕ್ಕೆ ಒಂದು ಪಕ್ಷ ಅಂದರೆ 15 ದಿನ. ಆ ಒಂದು 15 ದಿನ ಅದಕ್ಕೆ ಮೀಸಲಾಗಿ ಇಟ್ಟಿರ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಆ 15 ದಿನದ ಒಳಗಾಗಿ ನಾವು ಆ ಪಿತೃ ಕಾರ್ಯಗಳನ್ನು ಮಾಡಿ ತರ್ಪಣಾದಿಗಳನ್ನು ಕೊಡಬಹುದು. ಅದೇ ಕ್ರಮಗಳೇನಾದರೂ ಇರುತ್ತಾ ಗುರುಗಳು? ಅಂದರೆ ಕ್ರಮಗಳಿರುತ್ತೆ. ಒಬ್ಬೊಬ್ಬರ ಸಂಪ್ರದಾಯ ಒಂದೊಂದು ಥರ ಇರುತ್ತೆ. ಮಹಾಲಯ ಪಕ್ಷಗಳಲ್ಲಿ ಅಮಾವಾಸ್ಯೆ ದಿನ ಆಗಲಿ 15 ದಿನ ಪಕ್ಷದಲ್ಲಾಗಲಿ ಕೆಲವರ ಸಂಪ್ರದಾಯದಲ್ಲಿ ಪ್ರತ್ಯಕ್ಷವಾಗಿ ಊಟ ಬಡಿಸೋದು ಕೆಲವು ಸಂಪ್ರದಾಯ ಇರುತ್ತೆ. ಇನ್ನು ಕೆಲವು ಸಂಪ್ರದಾಯದಲ್ಲಿ ಎಡೆ ಪೂಜೆ ಮಾಡಿ ತರ್ಪಣ ಕೊಡೋದು, ಪಿಂಡ ಪ್ರದಾನ ಮಾಡೋದು, ತರ್ಪಣ ಕೊಡೋದು ಸಂಪ್ರದಾಯ ಇರುತ್ತೆ. ದೇಶಾಚಾರದಲ್ಲಿ ಕೆಲವು ಕಡೆ ಕೆಲವು ಆಚಾರ ವಿಚಾರಗಳನ್ನು ಹೊಂದಿಕೊಂಡು ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಈ ವಿಧಿವಿಧಾನಗಳನ್ನು ಮಾಡಬೇಕಾಗುತ್ತೆ. ಯಾವುದೇ ಲೌಕಿಕವಾಗಿ ಇದರಲ್ಲಿ ಸೇರಿಸ್ದಿರ ಆ ಶ್ರಾದ್ದಕ್ಕೆ ಸಂಬಂಧಪಟ್ಟಿರೋದು ಏನಿದೆ ಅದನ್ನು ಮಾತ್ರ ಈ ಒಂದು ಕಾರ್ಯದಲ್ಲಿ ಮಾಡಬೇಕಾಗುತ್ತೆ. ನಾವು ಇದ್ದಾಗಿನಿಂದನೂ ಮಹಾಲಯ ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆ, ದೊಡ್ಡ ಅಮಾವಾಸ್ಯೆ ಅನ್ನೋ ಒಂದು ಫೀಲ್. ನಿಮ್ಮ ಅರ್ಥದಲ್ಲಿ ಮಹಾಲಯ ಅಮಾವಾಸ್ಯೆ ಅಂದರೆ ಏನು, ಅದ್ರ ಬಗ್ಗೆ ನಮಗೆ ಹೆಚ್ಚಾಗಿ ತಿಳಿಸ್ಕೊಡ್ತೀರಾ? ಮಹಾಲಯ ಅಮಾವಾಸ್ಯೆ ಅಂತಂದರೆ ವರ್ಷದಲ್ಲಿ ಅಮಾವಾಸ್ಯೆ ಅಂದರೆ 12 ಅಮಾವಾಸ್ಯೆ ಬರುತ್ತೆ. ಅದರಲ್ಲಿ ಪ್ರತ್ಯೇಕವಾಗಿ, ವಿಶೇಷವಾಗಿ, ಬಹಳ ವಿಶಿಷ್ಟವಾಗಿ ಪಿತೃಗಳಿಗಾಗಿ ಆಚರಣೆ ಮಾಡೋದು ಮಹಾಲಯ ಅಮಾವಾಸ್ಯೆ. ಅಮಾವಾಸ್ಯೆ ದಿನ ಎಲ್ಲ ಪಿತೃಗಳಿಗೂ ಯಾವುದೇ ಊರಲ್ಲಿರಲಿ, ಯಾವುದೇ ದೇಶದಲ್ಲಿರಲಿ, ಅವರವರ ಅನುಕೂಲಕ್ಕೆ ತಕ್ಕಂತೆ ಆ ಪಿತೃಪಕ್ಷ ಅಮಾವಾಸ್ಯೆಗೋಸ್ಕರ ಆ ಶ್ರಾದ್ದಾದಿಗಳನ್ನು ಮಾಡಬೇಕು ಅಂಥೇಳಿ ಎಲ್ಲರೂ ಕಾದ್ಕೊಂಡಿರ್ತಾರೆ. ಈ ದಿನಕ್ಕೋಸ್ಕರ ನದಿ ತೀರದಲ್ಲಾಗಲಿ, ಸಮುದ್ರದ ತೀರದಲ್ಲಾಗಲಿ, ಎಲ್ಲಿ ಅನುಕೂಲ ಇಲ್ಲ ಅಂತಂದರೆ ಮನೆಯಲ್ಲಾಗಲಿ. ಇನ್ನೊಂದೇನು ಅಂತಂದರೆ ಈ ಒಂದು ಮಹಾಲಯ ಅಮಾವಾಸ್ಯೆಯನ್ನು ಮನೆಯಲ್ಲಿ ಶ್ರಾದ್ದಾದಿಗಳನ್ನು ಮಾಡಿ ತರ್ಪಣಾದಿಗಳನ್ನು ಮನೆಯಲ್ಲಿ ಕೊಟ್ಟರೆ ಆ ಅಮಾವಾಸ್ಯೆ ದಿನ ಕೊಟ್ಟ ಪಕ್ಷದಲ್ಲಿ ಆ ಮನೆ, ಸಂಸಾರ, ವಂಶ ಎಲ್ಲ ತುಂಬ ಅಭಿವೃದ್ಧಿ ಆಗುತ್ತೆ ಅಂತ ವಿಶೇಷವಾದ ಮಹಾಲಯ ಅಮಾವಾಸ್ಯೆ ಅರ್ಥ. ಅದು ಮಹಾಲಯ ಅಮಾವಾಸ್ಯೆ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಪಿತೃಪಕ್ಷ ಹೇಗೆ ಸ್ಟಾರ್ಟ್ ಆಯಿತು, ಅದ್ರ ಪೌರಾಣಿಕ ಹಿನ್ನೆಲೆ ಏನು ಅಂತ ಕುತೂಹಲ ಹೇಳಿ. ಪಿತೃಪಕ್ಷ ಹೇಗೆ ಶುರುವಾಯಿತು, ಅದಕ್ಕೆ ಪೌರಾಣಿಕ ಹಿನ್ನೆಲೆ ಅಂತಂದರೆ ಆ ಒಂದು ಪಿತೃಪಕ್ಷದಲ್ಲಿ ಪಿತೃದೇವತೆಗಳು ಅವರ ಯಾರು ದೈವಾಧೀನರಾಗಿರ್ತಾರೆ, ಯಾವೆಲ್ಲ ಪಿತೃಗಳಿರ್ತಾರೆ, ಆ ಒಂದು ಪಿತೃಪಕ್ಷಕ್ಕೋಸ್ಕರ ಅವರು ವರ್ಷವೆಲ್ಲ ಕಾಯ್ತಾ ಇರ್ತಾರೆ. ಯಾಕೆ ಅಂತಂದರೆ ಆ ಪಿತೃದೇವತೆಗಳಿಗೆ ಆಹಾರ ಸಿಗೋದು ಈ ಪಿತೃಪಕ್ಷದಲ್ಲಿ. ಈ ಒಂದು ಪಿತೃಪಕ್ಷ ಇವಾಗಿನ ಒಂದು ಇದಲ್ಲ, ನೂರಾರು ಸಾವಿರಾರು ವರ್ಷಗಳಿಂದ ಆಚರಣೆಗೆ ಬಂದಿರೋದು. ಆ ಒಂದು ಆಚರಣೆ ಮಾಡಿ ಆ ಪಿತೃದೇವತೆಗಳಿಗೆ ಒಂದು ಆಹಾರ ಕೊಟ್ಟಾಗ
ಆ ಪಕ್ಷದಲ್ಲೇ ಕಾಯ್ತಾ ಇರ್ತಾರೆ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳೇ ಆಗಲಿ, ಯಾರೇ ಆಗಲಿ, ನನಗೆ ಯಾವಾಗ ಊಟ ಹಾಕ್ತಾರೆ ಅಂತ. ಕೆಲವರು ಅನ್ಕೊತಾರೆ ಸತ್ತೋಗ್ಬಿಟ್ಟಿದ್ದಾರೆ, ಅವ್ರು ಬಂದು ತಿಂತಾರಾ ಅಂತ. ಅಂದರೆ ಜನರಲ್ ಮಾತಿದು, ಜನರಲ್ಲಾಗಿ ಅವರೇನು ಸತ್ತೋಗ್ಬಿಟ್ಟಿದ್ದಾರೆ ಬಂದು ತಿಂತಾರಾ, ನಮ್ಗೆ ಕಾಣಿಸ್ತಾರಾ ಅಂತ. ಆದರೆ ನಾವು ಕೊಡೋ ಆ ಎಡೆ ರೂಪದಲ್ಲಿ ಊಟ ಏನು ಕೊಡ್ತೀವಿ, ನಮಗೆ ಗೊತ್ತಿಲ್ಲದರೆ ಅವ್ರು ಬಂದು ಆಹಾರನ ಸ್ವೀಕರಿಸ್ತಾರೆ ಅಂತೇಳಿ ಗರುಡ ಪುರಾಣದಲ್ಲಿ ಕೂಡ ಇದನ್ನು ಉಲ್ಲೇಖ ಮಾಡಿದೆ. ಅದರಿಂದ ಪೌರಾಣಿಕವಾಗಿ ತುಂಬ ಹಿಂದಿನಿಂದ ನೂರಾರು ಸಾವಿರಾರು ವರ್ಷಗಳಿಂದ ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡಿ ಅವ್ರ ಮನೆ ಒಂದು ಸಂಸಾರ ವಂಶ ಅಭಿವೃದ್ಧಿ ಆಗೋದಕ್ಕೆ ಇದು ತುಂಬ ಮುಖ್ಯವಾದ ಕೆಲಸ ಇದು.